ಬೀದರಲ್ಲಿ ಸಚಿನ್ ಪಾಂಚಾಳ್ ಎಂಬ ಯುವಕ ಏನು ತನ್ನ ಆತ್ಮಹತ್ಯೆ ಜಗ್ನೋದಲ್ಲಿ ಏನು ಬಿಜೆಪಿ ನಾಯಕರಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಹಿಂದೂ ಹೃದಯ ಸಾಮ್ರಾಟರಂಥ ಆಂದೋಲನ ಶ್ರೀಗಳ ಏನು ಜೀವದ ಭಯ ಇದೆ ಅಂತ ಇವತ್ತಿನ ದಿವಸ ಟೆಟ್ನೋದಲ್ಲಿ ಬರೆದಿಟ್ಟಿದ್ದಾನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಸಮಸ್ತ ಹಿಂದೂ ಪರ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮೂಲಕ ಮಾನ್ಯ ರಾಜ್ಯ ಏನು ಗೃಹ ಸಚಿವರಿದ್ದಾರೆ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಏನಪ್ಪ ಅಂದರೆ ಇವತ್ತಿನ ದಿವಸ ಆಂದೋಲನ ಶ್ರೀಗಳಿಗೆ ಅವರಿಗೆ ಒಂದು ಸೂಕ್ತವಾದ ರಕ್ಷಣೆ ನೀಡಬೇಕು. ಯಾಕಂದರೆ ಹಿಂದಿನ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರಿಗೆ ಅಂಗರಕ್ಷಣೆ ನೇಮಕ ಮಾಡಿತ್ತು. ಅದು ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಅಂಗರಕ್ಷಣೆ ಇವತ್ತು ವಾಪಸ್ ಪಡ್ಕೊಂಡ್ರ. ಅದಕ್ಕೆ ಇವತ್ತಿನ ದಿವಸ ನಾವು ಒಕ್ಕೋರೆಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಏನು ಆಂದೋಲನ ಶ್ರೀಗಳಿಗೆ ಸೂಕ್ತವಾದ ರಕ್ಷಣೆ ನೀಡಬೇಕು, ಅವರಿಗೆ ಅಂಗರಕ್ಷಕ ನೇಮಕ ಮಾಡಬೇಕು. ಒಂದು ವೇಳೆ ಮುಂದೆ ಏನಾದರೂ ಆಂದೋಲನ ಶ್ರೀಗಳ ಏನಾದರೂ ಹಾನಿ ಆಗಿದ್ದೇ ಆದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರ ಆಗಿರುತ್ತೆ. ಹಾಗೆ ಮುಂದೆ ಆಗುವಂಥ ಘಟನೆಗಳಿಗೂ ಕೂಡ ನೇರವಾಗಿ ರಾಜ್ಯ ಸರ್ಕಾರ ನೇರ ಹೊಣೆ ಆಗಿರುತ್ತೆ ಅಂತ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಾವೀಗ ಏನಾದರೂ ರಕ್ಷಣೆ ಕೊಡ್ಬೇಕಂತ ಹೇಳ್ತೀರಿ. ಆಂದೋಲನ ಶ್ರೀಗಳಿಗೆ ಒಂದು FIR ಕೂಡ ಮಾಡಿಸಿಲ್ಲ. ಅವ್ರ ಜೀವದ ಬಗ್ಗೆ ಅವ್ರಿಗೆ ಅರಿವಿಲ್ಲ ಅಂತ ಅರ್ಥ ಅನಿಸ್ತದೆ. ಹೌದು ಸರ್, ಇದ್ರ ಬಗ್ಗೆ ನಮಗೆ ನೀವು ಮಾಹಿತಿ ಇಲ್ಲ. ಈಗ 4 ಜನರಲ್ಲಿ ಒಬ್ಬರು ಚಂದು ಪಾಟೀಲ್ ಬಿಟ್ಟರೆ ಬೇರೆ ಯಾರ್ದು FIR ಆಗಿಲ್ಲ. ಈಗ ನೀವು ರಕ್ಷಣೆ ಕೊಡು ಅಂತ ಹೇಳ್ತೀರಿ, ಯಾರಿಗೆ ಜೀವ ಭಯದ ಅವರೇ FIR ಕೊಟ್ಟಿಲ್ಲ. ಈಗ ನೀವು ಅದ್ರ ಬಗ್ಗೆ ಹೋರಾಟ ಮಾಡ್ತೀರಿ. ಈಗ ಚಂದು ಪಾಟೀಲ್ ಅವರು ಇದು ಕೇಸ್ ಕೊಡ್ಲಕ್ಕೆ ಹೋದ್ರೆ ಕೇಸ್ ತೊಗೊಂಡಿಲ್ರಿ. ಇದು ಸಿಸ್ಟಮ್ ಹೆಂಗದ ರೀ, ಒಬ್ಬ MLA ಹೋಗಿ ಕೇಸ್ ಕೊಡ್ಲಕ್ಕೆ ನಿಂತರ ರಾಜಕೀಯ ಈ ಸದ MLA ಹೋಗಿ ಕೇಸ್ ಕೊಡ್ಲಕ್ಕೆ ನಿಂತರ ಕೇಸ್ ತೊಗೊಳಕ್ಕೆ ತಯಾರಿಲ್ರಿ. ಪ್ರೆಷರ್ ಅದಾರೆ ಅವ್ರು, ಇಲ್ಲಿದು ಮಂತ್ರಿ ಪ್ರೆಷರ್ ಅದಾರೆ ಅವ್ರಿಗೆ, ತೊಗೊಳಕ್ಕೆ ತಯಾರಿಲ್ರಿ. ನಮ್ಮಂತ ಸಾಮಾನ್ಯ ಕಾರ್ಯಕರ್ತರು ಹೋದ್ರೆ ಏನು ತೊಗೋತಾರ್ರಿ ಅವರು. ಅಲ್ಲಿ ಹತ್ಯೆ ಆಗಿದ್ದು ಕೇಸ್ ಕೊಡಕ್ಕೆ ಹೋದ್ರೆ ಅವರು ತೊಗೊಂಡಿಲ್ರಿ. ಇವಾಗ ತೊಗೊಂಡ್ರಲ್ಲ FIR ಐತಲ್ಲ, ಇವಾಗ ಪ್ರೆಷರ್ ಆದ್ಗಳೇ FIR ಕೊಟ್ಟೇ ಇಲ್ಲ, ಸ್ಟೇಷನ್ಗೆ ಹೋಗಿಲ್ಲಲ್ಲ, ಅದಕ್ಕೆ ಹೇಳ್ತೀರಿ. ಮುತ್ಕರ್ ಕೊಟ್ಟಿಲ್ಲಲ್ರಿ. ನಮ್ಮ ಕಾರ್ಯಕರ್ತರು ನಾವು ಕೊಡ್ಬೇಕಂದ್ರೆ ಇಲ್ಲಿ ಇದು ಆಡಳಿತ, ಪೊಲೀಸ್ ಆಡಳಿತ ನಮ್ಗೆ ಎಲ್ಲಿ ಕೊಡ್ಬೇಕಪ್ಪ. ಎಲ್ಲ ಇವ್ರು MLAಗಳದೇ ಈ ನಮ್ಮನ್ನ ಕೇರ್ಲೆಸ್ ಮಾಡತ್ತಾರ, ನಮ್ದೇನು ಇದು ಮಾಡ್ತಾರ. ಸುಮ್ಮ ಈಗ ಮುಂದೆ ಮುಂದೆ ಕೊಡ್ಬೇಕಂತ ಮಾಡೀವ್ರಿ. ಈಗ ಕೊಡ್ತೀವ್ರಿ ನಾಳೆ. ಮಲ್ಕಣ ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ.